ನಮೋ ಬ್ರಹ್ಮಣ್ಯದೇವಾಯ ಗೋಬ್ರಾಹ್ಮಣ ಹಿತಾಯ ಚ ಜಗದ್ಧಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಭಗವದ್ಗೀತೆ ಎಲ್ಲರ ಬದುಕಿಗೆ ಬೇಕಾದ ಮಾರ್ಗದರ್ಶನವನ್ನು ಮಾಡುವಂತಹ ಗ್ರಂಥ. ಜೀವನದ ಅದರಲ್ಲೂ ಸಾಧಕರ ಬದುಕಿನ ಸಾಧನೆಯ ಮೌಲ್ಯಗಳನ್ನು ಪರಿಚಯಿಸುವ ಗ್ರಂಥ. ಅಂತಹ ಅದ್ಭುತವಾದ ಇಡೀ ದೇಶದ ಹೆಮ್ಮೆಯ ಕೊಡುಗೆಯಾದ ಶ್ರೀಮದ್ ಭಗವದ್ಗೀತೆಯ ಚಿಂತನೆ, ಅದರ ಪಾರಾಯಣಗಳು ಸಮಾಜದಲ್ಲಿ ನಡೀತಾ ಇರಬೇಕು. ಅದರಿಂದ ಸಮಾಜ ಸನ್ಮಾರ್ಗದಲ್ಲಿ ಹೆಜ್ಜೆ ಇಟ್ಟು ಭಗವಂತನನ್ನು ಸೇರಲಿಕ್ಕೆ ಅನುಕೂಲವಾಗತ್ತೆ ಅನ್ನುವ ಸದುದ್ದೇಶದಿಂದ ವೆಂಕಟೇಶ್ವರ ಭಕ್ತಿ ಚಾನಲ್ ವತಿಯಿಂದ ಭಗವದ್ಗೀತೆಯ ಪಾರಾಯಣ ಹಾಗೂ ಅದರ ಅರ್ಥಚಿಂತನೆಯ ಕಾರ್ಯಕ್ರಮವನ್ನು ವ್ಯವಸ್ಥೆ ಮಾಡಿದ್ದಾರೆ. ನೀವು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಗೀತಾ ಶ್ಲೋಕಗಳನ್ನು ಪಾರಾಯಣ ಮಾಡಿ ಗೀತೆಯ ಅರ್ಥವನ್ನು ತಿಳಿದು ಅದೆಲ್ಲವನ್ನೂ ಶ್ರೀನಿವಾಸನ ಪಾದಾರವಿಂದಗಳಿಗೆ ಅರ್ಪಣೆ ಮಾಡಿ ಶ್ರೀನಿವಾಸನ ಅನುಗ್ರಹಕ್ಕೆ ಪಾತ್ರರಾಗೋಣ. ಭಗವದ್ಗೀತೆಯ 15ನೇ ಅಧ್ಯಾಯದ ಚಿಂತನೆಯನ್ನು ಮತ್ತು ಪಾರಾಯಣವನ್ನು ಈ ಒಂದು ಸಂದರ್ಭದಲ್ಲಿ ನಡೆಸ್ತಾ ಇದೆ. ಭಗವದ್ಗೀತೆಯ 15ನೆಯ ಅಧ್ಯಾಯದಲ್ಲಿ ನಮಗೆಲ್ಲರಿಗೂ ಬರುವ ದೊಡ್ಡ ಗೊಂದಲವನ್ನು ಕೃಷ್ಣ ಪರಿಹಾರ ಮಾಡ್ತಾನೆ. ಅನೇಕ ದೇವತೆಗಳಿದ್ದಾರೆ, ಯಾರು ಸರ್ವೋತ್ತಮರು ಅನ್ನುವ ಗೊಂದಲ ಅಧ್ಯಾತ್ಮದ ವಾತಾವರಣದಲ್ಲಿರುವವರಿಗೆ ಬಾಧಿಸ್ತಕ್ಕಂಥದ್ದು. ಶ್ರೀಕೃಷ್ಣ ಇಡೀ ಜಗತ್ತನ್ನು 3 ವರ್ಗವಾಗಿ ವರ್ಗೀಕರಿಸ್ತಾನೆ. ಒಂದು ಕ್ಷರ, ಒಂದು ಅಕ್ಷರ, ಒಂದು ಪರಮಾಕ್ಷರ. ಕ್ಷರ ಅಂತಂದರೆ ನಾಶವಾಗುವ ದೇಹವುಳ್ಳ ಜೀವರು, ನಾಶವಾಗುವ ಜಡ ವಸ್ತುಗಳು. ಅಕ್ಷರ ಅಂದರೆ ಜಡ ಪ್ರಕೃತಿಗೆ ಅಭಿಮಾನಿ ದೇವತೆಯಾದ ಮಹಾಲಕ್ಷ್ಮಿ ಮತ್ತು ಜಡ ಪ್ರಕೃತಿ, ಈ ಒಂದು ಪ್ರಪಂಚದ ಮೂಲದ್ರವ್ಯ. ಇದೆಲ್ಲದನ್ನೂ ನಿಯಂತ್ರಿಸುವಂತಹ ಪರಮ ಅಕ್ಷರ ಅಂದರೆ ಭಗವಂತ. ಎಂದೆಂದೂ ನಾಶರಹಿತನಾದ, ಎಲ್ಲರನ್ನೂ ತನ್ನ ವಶದಲ್ಲಿ ಇಟ್ಟುಕೊಂಡಿರುವ, ಶಾಸ್ತ್ರಗಳಲ್ಲಿ ಪ್ರಸಿದ್ಧನಾದ ಪುರುಷೋತ್ತಮ ಎಂಬುದಾಗಿಯೇ ಹೆಸರಿನಿಂದ ಶ್ರೀಕೃಷ್ಣ ಪೌರುಷೇಯ ಅಪೌರುಷೇಯ ಆಗಮಗಳಲ್ಲಿ ಸುಪ್ರಸಿದ್ಧನಾಗಿದ್ದಾನೆ. ಅದಕ್ಕಾಗಿ ಅವನನ್ನು ಪುರುಷೋತ್ತಮ ಅಂತ ಕರೀತಾ ಇದ್ದಾರೆ. ಪುರುಷೋತ್ತಮ ಅಂದರೆ ಅನೇಕ ಪುರುಷರಲ್ಲಿ ಇವನೊಬ್ಬ ಉತ್ತಮ ಅಂತ ಅರ್ಥ ಅಲ್ಲ. ಕ್ಷರ ಅಕ್ಷರ ಪುರುಷರಿಗಿಂತಲೂ ಇವನು ಸರ್ವೋತ್ತಮ ಅನ್ನುವುದು ಪುರುಷೋತ್ತಮ ಶಬ್ದದ ವ್ಯಾಖ್ಯಾನ. ಇದನ್ನು ಈ 15ನೇ ಅಧ್ಯಾಯದಲ್ಲಿ ಕೃಷ್ಣ ಬಹಳ ಸುಸ್ಪಷ್ಟವಾಗಿ ನಿರೂಪಣೆ ಮಾಡ್ತಾ ಇದ್ದಾನೆ. ಅದರ ವಿಸ್ತಾರದ ಚಿಂತನೆಯನ್ನು ಮುಂದೆ ನೋಡೋಣ. ಈಗ ಆ ಚಿಂತನೆಯ ಜೊತೆಯಲ್ಲಿ 15ನೇ ಅಧ್ಯಾಯದ ಶ್ಲೋಕಗಳ ಪಾರಾಯಣವನ್ನು ಕೂಡ ಆರಂಭ ಮಾಡ್ತಾ ಇದ್ದೇವೆ. ನಮ್ಮ ಗುರುಗಳಾದ ಸುರೇಶಾಚಾರ್ಯರು ಅದನ್ನು ಹೇಳಿಕೊಡ್ತಾರೆ. ಅವರ ಜೊತೆಯಲ್ಲಿ ನೀವೆಲ್ಲರೂ ಕೂಡ ಭಾಗವಹಿಸಿ ನಿಮ್ಮ ಮನೆಯಲ್ಲಿ ಶ್ರದ್ಧಾಭಕ್ತಿಗಳಿಂದ ಕುಳಿತು ಆ ಗೀತೆಯ ಶ್ಲೋಕಗಳನ್ನು ಪಾರಾಯಣ ಮಾಡಿ ನೀವೆಲ್ಲರೂ ಕೂಡ ಪುಣ್ಯಭಾಜನರಾಗಿರಿ ಅಂತ ಹೇಳಿ ಒಂದು ಪ್ರಾರ್ಥನೆ. ಗುರು ಪ್ರಾರ್ಥನೆಯನ್ನು ಸಲ್ಲಿಸೋಣ. ಸಮಾಶ್ರಯೇತ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರು ಶ್ರೀಪಾದ ಪಂಕಜೇ ಆನಂದಜ್ಞಾನದಂ ವಿಷ್ಣುಂ ಆನಂದಮಯನಾಮಕಂ ಆನಂದೇನ ದದರ್ಶಾಥ ಆನಂದನಿಲಯಾಲಯೇ. ಸಂಕಲ್ಪ. ಶ್ರೀಮದಾದಿವರಾಹ ಕ್ಷೇತ್ರೇ ವಿರಾಜಮಾನಸ್ಯ ಅಖಿಲಾಂಡಕೋಟಿ ಬ್ರಹ್ಮಾಂಡನಾಯಕಸ್ಯ ಶ್ರೀ ಪದ್ಮಾವತಿ ಜಾನೇಃ ಭಗವತಃ ಶ್ರೀ ವೆಂಕಟೇಶ್ವರ ಸ್ವಾಮಿನಃ ಕೃಪಾಬಲೇನ ಜಗದ್ಗುರೋಃ ಶ್ರೀ ಗೋಪಾಲಕೃಷ್ಣಸ್ಯ ಅನುಗ್ರಹೇಣ
ಅಸ್ಮಾಕಂ ಸರ್ವೇಷಾಂ ಶರೀರಸ್ಯ ಮನಸಶ್ಚ ಬಲಸಿದ್ಧ್ಯರ್ಥಂ ಸಮಸ್ತಾನಾಂ ಆಧಿವ್ಯಾಧೀನಾಂ ನಿವಾರಣಾರ್ಥಂ ಸರ್ವಯಜ್ಞಫಲಸಿದ್ಧ್ಯರ್ಥಂ ಸರ್ವಾಸಾಂ ಸಂಪದಾಂ ಪ್ರಾಪ್ತ್ಯರ್ಥಂ ವಿದ್ಯಾರ್ಥಿನಾಂ ಬುದ್ಧಿಶಕ್ತಿವೃದ್ಧಿದ್ವಾರಾ ಪರೀಕ್ಷಾಸು ಉತ್ತೀರ್ಣತಾ ಸಿದ್ಧ್ಯರ್ಥಂ ಅಧಿಕಾರಿಣಾಂ ಸ್ವಸ್ವವಿಧಿ ನಿರ್ವಹಣ ಕೌಶಲ ಸಿದ್ಧ್ಯರ್ಥಂ ಸಮಸ್ತ ಪಾಪಕ್ಷಯಾರ್ಥಂ ಜ್ಞಾನ ಭಕ್ತಿ ವೈರಾಗ್ಯ ಸಿದ್ಧ್ಯರ್ಥಂ ಶ್ರೀ ಗೋಪಾಲಕೃಷ್ಣ ಪ್ರೇರಣೆಯ ಶ್ರೀ ಗೋಪಾಲಕೃಷ್ಣ ಪ್ರೀತ್ಯರ್ಥಂ ಶ್ರೀಮದ್ಭಗವದ್ಗೀತಾಯಾಃ ಪಂಚದಶ ಅಧ್ಯಾಯಾಂತರ್ಗತ ಶ್ಲೋಕಪಾರಾಯಣಂ ತಥಾ ಭಗವದ್ಗೀತಾ ಪ್ರವಚನಶ್ರವಣಂ ಚ ಕರಿಷ್ಯಾಮಹೇ. ಶ್ರೀ ಕೃಷ್ಣದೇವರ ಪ್ರಾರ್ಥನೆಯನ್ನು ಸಲ್ಲಿಸೋಣ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶಾಸ್ತ್ರೇಷು ಭಾರತಂ ಸಾರಂ ತತ್ರ ನಾಮ ಸಹಸ್ರಕಂ ವೈಷ್ಣವಂ ಕೃಷ್ಣಗೀತಾ ಚ ತಜ್ಞಾನಾತ್ ಮುಚ್ಯತೇಂಜಸಾ ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂ ವಶ ಮಾಂ ನಿರಾಶಂ ಗತಕ್ಲೇಶಂ ಕುರ್ವನಾಶಂ ಹರೇ ನಿಶಂ. ಶ್ರೀ ಗುರುಭ್ಯೋ ನಮಃ. ಭಗವಂತನಾದ ಶ್ರೀಕೃಷ್ಣ ಅರ್ಜುನನನ್ನು ನೆಪ ಮಾಡಿಕೊಂಡು ನಮ್ಮೆಲ್ಲರಿಗೂ ಬ್ರಹ್ಮಾಂಡದ ಸ್ವರೂಪವನ್ನು ತಿಳಿಸ್ಕೊಡ್ತಾ ಇದ್ದಾನೆ. ಇಡೀ ಬ್ರಹ್ಮಾಂಡ ತತ್ವದ ಸ್ವರೂಪವನ್ನು ನೀವು ತಿಳಿದುಕೊಂಡ್ರೆ ಸಕಲ ವೇದಗಳನ್ನು ತಿಳಿದುಕೊಂಡಂತೆ ಯಸ್ತಂ ವೇದ ಸ ವೇದವಿತ್. ಇಡೀ ಬ್ರಹ್ಮಾಂಡದ ಸ್ವರೂಪವನ್ನು ತಿಳಿದುಕೊಂಡ್ರೆ ನಾವು ಸಮಗ್ರ ವೇದಜ್ಞಾನ ಬಂದಂತೆ ಅಂತ ತಿಳಿಸ್ತಾನೆ ಭಗವಂತ. ಆದ್ದರಿಂದ ಇಡೀ ಬ್ರಹ್ಮಾಂಡ ತತ್ವವನ್ನು ನೀವು ತಿಳ್ಕೊಳ್ಬೇಕು. ಅದನ್ನು ತಿಳಿದುಕೊಂಡಂತೆ ಈ ಬ್ರಹ್ಮಾಂಡ ತತ್ವಕ್ಕೆ ಮೂಲ ಆಧಾರಭೂತನಾದವನು ಭಗವಂತನ ಶ್ರೀಕೃಷ್ಣ ಶ್ರೀನಿವಾಸ ಅನ್ನೋ ಜ್ಞಾನ ಬಂದರೆ ಆಗ ಅವನು ಈ ಬ್ರಹ್ಮಾಂಡ ಎಂಬ ಸಂಸಾರದಿಂದ ನಮ್ಮನ್ನು ಮೋಚನಗೊಳಿಸ್ತಾನೆ, ಇಲ್ಲಿಂದ ಬಿಡುಗಡೆಯನ್ನು ಮಾಡಿಸ್ತಾನೆ ಭಗವಂತ. ಯಾಕೆ ಅಂದರೆ ಭಗವಂತನ ಮಹಿಮೆಯನ್ನು, ಅವನ ತತ್ವಜ್ಞಾನವನ್ನು ನಾವು ಪಡೆದಿದ್ದೇವೆ. ಆದ್ದರಿಂದ ಅದೇ ಭಗವಂತ ನಮ್ಮನ್ನು ಈ ಸಂಸಾರದಿಂದ ಮುಕ್ತಗೊಳಿಸಿ ತನ್ನ ಸ್ಥಾನವಾದಂಥ ವೈಕುಂಠವನ್ನು ಆತ ನಮಗೆ ದಯಪಾಲಿಸ್ತಾನೆ. ಅದಕ್ಕೋಸ್ಕರ ಈ ಬ್ರಹ್ಮಾಂಡದ ಸ್ವರೂಪವನ್ನು ಭಗವಂತ ಬಿಡಿ ಬಿಡಿಯಾಗಿ ಹೇಳ್ತಾ ಇದ್ದಾನೆ. ಭಗವಂತ ಅರ್ಥ ಆಗಬೇಕು ಅನ್ನೋ ದೃಷ್ಟಿಯಿಂದ ಭಗವಂತ
ಇಡೀ ಬ್ರಹ್ಮಾಂಡ ತತ್ವ ಇದೆಯಲ್ಲ, ಆ ತತ್ವಗಳು ಬ್ರಹ್ಮಾಂಡದಲ್ಲಿ ಅನೇಕ ತತ್ವಗಳಿದೆ. ಅದನ್ನು ಒಳಗೊಂಡಂಥ ಬ್ರಹ್ಮಾಂಡವನ್ನು ತಿಳ್ಕೊಳ್ಳೋಕ್ಕೋಸ್ಕರ ನೋಡಿ ಇದೊಂದು ಅಶ್ವತ್ಥ ವೃಕ್ಷ ಅಂತ ತಿಳಿಸ್ದ. ಅಶ್ವತ್ಥ ವೃಕ್ಷವನ್ನೇ ಯಾಕೆ ತೆಗೆದುಕೊಂಡ ಭಗವಂತ? ಒಂದು ವಟವೃಕ್ಷ ಅಂತ ಹೇಳಬಾರದೆ, ಅಥವಾ ಬೇರೆ ಯಾವುದಾದ್ರೂ ವೃಕ್ಷ ಅಂತ ಹೇಳ್ಬೋದಾಗಿತ್ತಲ್ಲ ಅಂತ ವಿಚಾರ ಮಾಡಿ, ಶಾಬ್ದಿಕವಾಗಿಯೂ ಕೂಡ ಅಶ್ವತ್ಥ ಅಂತ ಹೇಳೋದರಲ್ಲಿ ಒಂದು ಸ್ವಾರಸ್ಯ ಇದೆ. ಒಂದು, ಭಗವಂತ ತನ್ನ ವಿಭೂತಿ ರೂಪವನ್ನು ವೃಕ್ಷಗಳಲ್ಲಿ ವಿಭೂತಿ ರೂಪವನ್ನು ಅಶ್ವತ್ಥ ವೃಕ್ಷದಲ್ಲಿಟ್ಟಿದ್ದಾನೆ. ಅಶ್ವತ್ಥ ಸರ್ವವೃಕ್ಷಾಣಾಂ ಅಂತ ವಿಭೂತಿ ಸಂಧಿಯಲ್ಲಿ ವಿಭೂತಿಗಳ ಅಧ್ಯಾಯದಲ್ಲಿ ಅದನ್ನು ತಿಳಿಸ್ದ. ಅದರಂತೆ ಅಶ್ವತ್ಥ ಅನ್ನೋ ಶಬ್ದ ಇದೆಯಲ್ಲ, ಅದರಲ್ಲಿ ಒಂದು ಸ್ವಾರಸ್ಯ ಇದೆ. ಅಶ್ವತ್ಥ ವೃಕ್ಷ ಅತ್ಯಂತ ಶ್ರೇಷ್ಠವಾದದ್ದು, ಅದೂ ನಿಜ. ಜೊತೆಗೆ ಅಶ್ವತ್ಥ ಅನ್ನೋ ಶಬ್ದ ಏನು ಹೇಳುತ್ತೆ ಅಂದರೆ, ಶ್ವೋಪಿ ಏಕಪ್ರಕಾರೇಣ ನತಿಷ್ಠತಿ ಇತಿ ಅಶ್ವತ್ಥ. ಶ್ವ ಅಂದರೆ ಸಂಸ್ಕೃತದಲ್ಲಿ ನಾಳೆ, ಹ್ಯಃ ಅಂದರೆ ನೆನ್ನೆ, ಪರಶ್ವಃ ಅಂದರೆ ನಾಳಿದ್ದು, ಅದ್ಯ ಅಂದರೆ ಇವತ್ತು, ಇದಾನೀಂ ಅಂದರೆ ಈಗ. ಆದ್ದರಿಂದ ಇದಾನೀಂ ಈಗ, ಅದ್ಯ ಇವತ್ತು, ಶ್ವಃ ನಾಳೆ. ಆದ್ದರಿಂದ ಈ ಬ್ರಹ್ಮಾಂಡ ಎಂಬತಕ್ಕಂಥ ಏನು ದೊಡ್ಡ ಸಂಸಾರ ಇದೆ, ಇದು ಶ್ವಃ ಅಂದರೆ ನಾಳೆಯೂ ಏಕಪ್ರಕಾರೇಣ ನತಿಷ್ಠತಿ. ಆದ್ದರಿಂದ ಅಶ್ವತ್ಥ ಅಂತ ಹೆಸರು. ಶ್ವಃ ಅಪಿ ಏಕಪ್ರಕಾರೇಣ ಯದಿ ತಿಷ್ಠತಿ ತರ್ಹಿ ಶ್ವತ್ತಃ ಅಂತ ಅರ್ಥ. ಆದರೆ ನಾಳೆನೂ ಕೂಡ ಇವತ್ತು ಇರುವ ಈ ಬ್ರಹ್ಮಾಂಡದ ಸ್ವರೂಪ ಏನಿದೆ, ಇದು ನಾಳೆ ಇದೇ ರೂಪದಲ್ಲಿ ಇರೋಲ್ಲ, ಪ್ರತಿನಿತ್ಯ ಪರಿಣಾಮವನ್ನು ಹೊಂದ್ತಾ ಇರುತ್ತೆ. ಇದು ಚಂಚಲವಾಗಿದೆ, ಇದು ಭಿನ್ನ ಭಿನ್ನವಾಗಿ ಕಾಣಿಸ್ಕೊಳ್ತಾ ಇರುತ್ತೆ. ಇಡೀ ಬ್ರಹ್ಮಾಂಡ ಎಂಬ ವೃಕ್ಷ ಇದು. ವೃಕ್ಷನೂ ಹಾಗೆ, ಅಶ್ವತ್ಥ ವೃಕ್ಷ. ಇವತ್ತು ನೋಡಿ ಅನೇಕ ಬೀಳಲುಗಳು ಬಿದ್ದಿರುತ್ತೆ, ನಾಳೆ ಅದರಲ್ಲಿ ಒಣಗಿ ಕೆಲವು ಬಿದ್ದಿರ್ಬೋದು, ಅನೇಕ ಚಿಗುರುಗಳು ನಾಳೆ ಹುಟ್ಟಿರುತ್ತೆ. ಹಾಗೆ ಪ್ರತಿನಿತ್ಯವೂ ಕೂಡ ಬದಲಾವಣೆಯನ್ನು ಹೊಂದುವಂತೆ ಅಶ್ವತ್ಥ ವೃಕ್ಷ ಈ ಬ್ರಹ್ಮಾಂಡ ಎಂಬ ತತ್ವ, ಅದೂ ಕೂಡ ನೆನ್ನೆ ಇದ್ದಂತೆ ಇವತ್ತಿಲ್ಲ, ಇವತ್ತಿದ್ದಂತೆ ನಾಳೆ ಇಲ್ಲ, ನಾಳೆ ಇದ್ದಂತೆ ನಾಡಿದ್ದಿಲ್ಲ. ಆದ್ದರಿಂದ ಪ್ರತಿನಿತ್ಯವೂ ಕೂಡ ಭಿನ್ನ ಭಿನ್ನವಾಗಿ ಬದಲಾವಣೆಯನ್ನು ಹೊಂದ್ತಾ ಇರೋದರಿಂದ ಈ ಬ್ರಹ್ಮಾಂಡ ಎಂಬ ತತ್ವಕ್ಕೆ ಅಶ್ವತ್ಥ ಅಂತ ಹೆಸರು. ಅದಕ್ಕೋಸ್ಕರ ಅಶ್ವತ್ಥ ವೃಕ್ಷವನ್ನು ಇಲ್ಲಿ ಹೆಸರಿಸಿದ್ದು. ಆದ್ದರಿಂದ ಪ್ರತಿನಿತ್ಯ ಪರಿಣಾಮಶೀಲವಾದದ್ದು ಈ ಬ್ರಹ್ಮಾಂಡ. ಅನೇಕ ಬದಲಾವಣೆಗಳನ್ನು ಇದು ತೆಗೆದುಕೊಳ್ತಾ ಇರುತ್ತೆ. ಅನೇಕ ಜನ ಮುಕ್ತರಾಗ್ತಾರೆ. ಈ ಬ್ರಹ್ಮಾಂಡದಲ್ಲಿ ಪ್ರಳಯವಾದಾಗ ಅನೇಕ ಜನ ಮುಕ್ತರಾಗ್ತಾರೆ, ಮತ್ತೆ ಅನೇಕ ಜನ ಉತ್ಪನ್ನರಾಗ್ತಾರೆ. ಅನೇಕ ಬ್ರಹ್ಮಾದಿ ದೇವತೆಗಳು ಮುಕ್ತರಾಗಿ ಹೋಗಿ ಅವರ ಸ್ಥಾನಕ್ಕೆ ಮತ್ತೆ ಬೇರೆ ಬರ್ತಾರೆ. ಹೀಗೆ ಇದು ನಿರಂತರವಾಗಿ ಪರಿವರ್ತನಶೀಲವಾಗಿದೆ. ಒಂದು ರೀತಿಯಲ್ಲಿ ಇದು ಇರೋದಿಲ್ಲ ಈ ಬ್ರಹ್ಮಾಂಡ ಎಂಬ ತತ್ವ. ಆದ್ದರಿಂದ ಇದಕ್ಕೆ ಅಶ್ವತ್ಥ ಅಂತ ಹೆಸರು. ಜೊತೆಗೆ ಅಶ್ವ ಅಂತ ಹೇಳಿದಾರಲ್ಲ, ಅಶ್ವ ಅಂದ್ರೇನು? ಕುದುರೆ. ಕುದುರೆ ಏನು ಮಾಡುತ್ತೆ? ನಿಂತಲ್ಲಿ ನಿಲ್ಲೋಲ್ಲ, ಅದು ಚಂಚಲವಾದದ್ದು ಕುದುರೆಗಳು. ಇಂದ್ರಿಯಾಣಿ ಹಯಾನ್ಯಾಹೋ ಅಂತ ಉಪನಿಷತ್ತೇ ಹೇಳುತ್ತೆ. ನಮ್ಮ ಇಂದ್ರಿಯಗಳು ಏನು ಒಂದು ಕ್ಷಣದಲ್ಲಿ ಒಂದು ಕಡೆ ಇರಲ್ಲ, ಅದು ಓಡ್ತಾ ಇರುತ್ತೆ. ಆ ವಸ್ತು ನೋಡುತ್ತೆ, ಈ ವಸ್ತು ನೋಡುತ್ತೆ, ಎಲ್ಲವನ್ನ ಗ್ರಹಣ ಮಾಡ್ತಾ ಇರುತ್ತೆ ನಮ್ಮ ಇಂದ್ರಿಯಗಳು ಜಾಗೃತ ಅವಸ್ಥೆಯಲ್ಲಿ. ತುಂಬ ಚಂಚಲವಾದದ್ದು ಇಂದ್ರಿಯಗಳು. ಹಾಗೆ ಚಂಚಲವಾದದ್ದು ಅಂತ ಉದಾಹರಣೆ ಕೊಡಬೇಕಾದ್ರೆ ಉಪನಿಷತ್ತಿನಲ್ಲಿ ಇಂದ್ರಿಯಾಣಿ ಹಯಾನ್ಯಾಹೋ, ಹಯ ಅಂದರೆ ಕುದುರೆಗಳು, ಕುದುರೆಗಳಂತೆ ಚಂಚಲ ಅಂತ ಇಂದ್ರಿಯಗಳ ಬಗ್ಗೆ ಹೇಳ್ತಾರೆ. ಆದ್ದರಿಂದ ಕುದುರೆ ಅನ್ನೋದು ಚಂಚಲವಾದದ್ದು. ಅಶ್ವ ಅಂದರೆ ಕುದುರೆ. ಕುದುರೆಯಂತೆ ಚಂಚಲವಾದದ್ದು ಯಾವುದು ಅಂದರೆ ಇಡೀ ಬ್ರಹ್ಮಾಂಡ. ಪ್ರತಿನಿತ್ಯ ಇದರಲ್ಲಿ ಬದಲಾವಣೆಗಳಾಗ್ತಾ ಇರುತ್ತೆ, ಒಂದು ರೀತಿಯ ಇದ್ದಂತೆ ಇನ್ನೊಂದು ಇರೋದಿಲ್ಲ ಇದು.
ಆದ್ದರಿಂದ ನಿನ್ನೆ ನಾವೇನಂತೀವಿ ನಾವು, ಒಂದು ಊರಿಗೆ ಹೋದ ಕೂಡಲೇ ಅಯ್ಯೋ ಮಾರಾಯ ಒಂದು ತಿಂಗಳು ಕೆಳಗೆ ಬಂದಾಗ ಹೇಗಿತ್ತು, ಎಲ್ಲ ಬದಲಾವಣೆ ಆಗೋಗಿದೆ. ತಿರುಪತಿಗೆ ಹೋದವರೇ ನೋಡ್ತಾರೆ, ಅಯ್ಯಯ್ಯೋ ದಿನನಿತ್ಯ ಬದಲಾವಣೆಗಳು, ಅನೇಕ ಬದಲಾವಣೆಗಳು. ಎಲ್ಲ ಊರುಗಳು ಕೇರಿಗಳು ಬದಲಾವಣೆಗಳನ್ನು ಹೊಂದ್ತಾ ಇರುತ್ತೆ. ವೃಕ್ಷಗಳ ಬದಲಾವಣೆ, ವ್ಯಕ್ತಿಗಳು ಅನೇಕ ಬದಲಾವಣೆಗಳನ್ನು ಪಡ್ಕೊಳ್ತಾ ಇರ್ತಾರೆ. ಹಾಗೆ ಇಡೀ ಪ್ರಕೃತಿ ಬದಲಾವಣೆಗೆ ಒಳಪಟ್ಟಿರೋದು, ಚಾಂಚಲ್ಯದಿಂದ ಕೂಡಿದ್ದು. ಇಡೀ ಬ್ರಹ್ಮಾಂಡ ಎಂಬ ತತ್ವ ಅದು ಚಂಚಲವಾದದ್ದು, ಅದು ಪ್ರತಿನಿತ್ಯನೂ ಕೂಡ ಒಂದೇ ರೀತಿಯಾಗಿ ಇರದೇ ಇದ್ದಂಥದ್ದು. ಆದ್ದರಿಂದ ಇದನ್ನು ಅಶ್ವತ್ಥ ಅಂತ ಕರೆದರು. ಅದಕ್ಕೋಸ್ಕರ ಈ ಶ್ಲೋಕದಲ್ಲಿ ಹೇಳಬೇಕಾದ್ರೆ ಊರ್ಧ್ವಮೂಲಂ ಅಧಃಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಅಂದರು. ಈ ಜಗತ್ತು, ಸಂಸಾರ, ಬ್ರಹ್ಮಾಂಡ ಎಂಬ ಅಶ್ವತ್ಥ ವೃಕ್ಷ ಇದು. ಇದನ್ನು ಅಶ್ವತ್ಥ ಅಂತ ಕರೆದಿದ್ದು, ನಾಳೆನೂ ಒಂದೇ ರೀತಿಯಾಗಿ ಇದು ಇರೋದಿಲ್ಲ, ಬದಲಾವಣೆಗೆ ಒಳಪಟ್ಟಿದ್ದು, ಚಂಚಲವಾದದ್ದು ಕುದುರೆಯಂತೆ. ಆದ್ದರಿಂದ ಅಶ್ವತ್ಥಂ ಪ್ರಾಹುರವ್ಯಯಂ. ಆದರೆ ಇದು ಅವ್ಯಯ, ನಿತ್ಯ ಅಲ್ಲ. ಚಂಚಲ ಅಂದ್ವಿ ನಾವು, ಮತ್ತು ನಿತ್ಯ ಅಂತ ಹೇಳೋದು ಹೆಂಗಪ್ಪ, ಒಂದೇ ರೀತಿ ಇರುತ್ತೆ ಅಂತ. ಅಂದರೆ ಚಂಚಲ, ನಿತ್ಯ ಅಂದರೆ ನಮ್ಮ ಶಾಸ್ತ್ರದಲ್ಲಿ ಎರಡು ರೀತಿಯಾದ ನಿತ್ಯ ಇದೆ. ಒಂದು ಯಾವ ವಿಧವಾದ ಬದಲಾವಣೆಯನ್ನು ಹೊಂದದೇ ಒಂದೇ ರೀತಿಯಾಗಿರೋ ವಸ್ತುಗಳು, ಅದನ್ನು ನಿತ್ಯ ಅಂತ ಕರಿತೀವಿ. ಇನ್ನೊಂದು ಪ್ರವಾಹತೋ ನಿತ್ಯ, ಪ್ರವಾಹತೋ ಅನಾದಿ ನಿತ್ಯ ಅಂತ ಕರಿತೀವಿ. ನದಿ ಹತ್ತಿರಕ್ಕೆ ಹೋಗ್ತೀವಿ ಈಗ, ಅದೇ ನೀರು ಅಂತೀವಿ. ಹಿಂದಿನ ತಿಂಗಳು ಬಂದಿದ್ವಲ್ಲ, ಅದೇ ನೀರಿಲ್ಲಿ ಅಂತೀವಿ. ಅದೇ ನೀರು ಇವತ್ತಿರುತ್ತಾ? ಈ ಕ್ಷಣದಲ್ಲಿ ಕೈಯಲ್ಲಿ ಒಂದು ಬೊಗಸೆ ನೀರು ತಗೊಂಡು ಕುಡಿದು ಮತ್ತೆ ಇನ್ನೊಂದು ಬೊಗಸೆ ನೀರು ತೊಗೊಂಡಾಗ ಅದೇ ನೀರು ಅಂತೀವಿ. ಅದೇ ನೀರಲ್ಲ, ಅದು ಪ್ರವಾಹತೋ ಅನಾದಿ ಅಷ್ಟೇ. ಅದು ಪ್ರವಾಹವಾಗಿ ನಾವು ಕುಡಿದ ನೀರು ಇದೆಯಲ್ಲ, ಆ ನೀರು ಮುಂದೆ ಕರ್ಕೊಂಡು ಹೋಗಾಯ್ತದು, ಮತ್ತು ಬಂದಿದ್ದು ಇನ್ನೊಂದು ನೀರೇನೇ ಅದು. ಆದರೆ ಪ್ರವಾಹ ರೂಪದಲ್ಲಿ ಅದು ನಿರಂತರವಾಗಿ ಹರಿತಾ ಇರೋದರಿಂದ ಅದನ್ನು ನಾವು ಅದೇ ಅಂತ ವ್ಯವಹಾರವನ್ನು ಮಾಡ್ತೀವಿ ಅಷ್ಟೇ. ಇದು ನಿರಂತರವಾಗಿ ಬತ್ತದೇ ಇದ್ದಂಥ ನದಿಗಳಿವೆ. ವರ್ಷದ 24 ದಿನದ 24 ಗಂಟೆಗಳಲ್ಲೂ, ವರ್ಷದ 350 ದಿನಗಳಲ್ಲೂ ನಿರಂತರವಾಗಿ ನೀರು ಹರ್ಕೊಂಡೋಗ್ತಿರುತ್ತೆ. ಆದ್ದರಿಂದ ಪ್ರವಾಹತಃ ಅದು ನಿತ್ಯ, ಆದರೆ ವ್ಯಕ್ತಿಶಃ ಅನಿತ್ಯ. ಒಂದೊಂದು ನೀರಿನ ವ್ಯಕ್ತಿಗಳು ಅಂತ ಇಟ್ಕೊಂಡ್ರೆ, ಒಂದೊಂದು ನೀರು ಅಂತ ಇಟ್ಕೊಂಡ್ರೆ ಆ ನೀರು ಮುಂದಕ್ಕೆ ಹೋಗಾಯಿತು, ಆ ನೀರು ಮುಂದಕ್ಕೆ ಹೋಗಾಯಿತು. ಒಂದೊಂದು ಕ್ಷಣದಲ್ಲೂ ಅದು ಹೋಗ್ತಾ ಇರುತ್ತೆ ಸ್ಪೀಡಾಗಿ. ಅದೇ ರೀತಿ ಇರುತ್ತೆ ಅಷ್ಟೇ ಹೊರತು ಅದೇ ನೀರುಗಳ ಅಲ್ಲ. ಆದ್ದರಿಂದ ಅದಕ್ಕೆ ಪ್ರವಾಹತೋ ನಿತ್ಯ, ಅನಾದಿ ನಿತ್ಯ ಅಂತ ಕರಿತೀವಿ. ಹಾಗೆ ಈ ಬ್ರಹ್ಮಾಂಡ ಈ ಏನಿದೆ ತತ್ವ ಇದೆ, ಇದು ಪ್ರವಾಹತೋ ಅನಾದಿ ನಿತ್ಯವಾದದ್ದು, ಹರ್ಕೊಂಡು ಹೋಗ್ತಾನೆ ಇರುತ್ತೆ. ದಿನೇ ಬೇರೆ ನಿಜ. ಬೇರೆ ಗ್ರಹಗಳು, ಬೇರೆ ನಕ್ಷತ್ರಗಳು ಬರ್ತಾ ಇರುತ್ತವೆ. ಈ ಸೃಷ್ಟಿ ಕಾಲದಲ್ಲಿರೋದು ಇದೆಲ್ಲ ಹೋಯಿತು, ಮತ್ತು ಬೇರೆ ಬರುತ್ತವೆ, ಮತ್ತು ಬೇರೆ ಬರುತ್ತವೆ, ಒಂದೇ ರೀತಿ ಕಾಣಿಸ್ತಾ ಇರುತ್ತೆ. ಧಾತಾ ಯಥಾಪೂರ್ವ ಅಕಲ್ಪಯತು ಅಂತಂತೀವಿ ಅಷ್ಟೇ. ಬ್ರಹ್ಮದೇವರ ಸ್ಥಾನದಲ್ಲಿ ಒಬ್ಬರು ಇರ್ತಾರೆ, ರುದ್ರದೇವರ ಸ್ಥಾನದಲ್ಲಿ ಒಬ್ಬರು ಇರ್ತಾರೆ. ಆ ಗಣದಲ್ಲಿ ಇರೋವಂಥ ಇನ್ನೊಬ್ಬರು ವ್ಯಕ್ತಿ ಬರ್ತಾರೆ. ಈ ಪ್ರಳಯ ಆಯಿತು, ಮೋಕ್ಷಕ್ಕೆ ಹೋದರು. ಆ ಎಲ್ಲ ಬ್ರಹ್ಮರು ಮೋಕ್ಷಕ್ಕೆ ಹೋದರು, ರುದ್ರ ಪದವಿಯಲ್ಲಿದ್ದವರು ಮೋಕ್ಷಕ್ಕೆ ಹೋದರು. ಮತ್ತು ಆ ಕಾಲಿನ ಇಲ್ಲ, ಇನ್ನೊಬ್ಬರು ಬ್ರಹ್ಮ ಬಂದು ಕೂತ್ಕೊಂಡಿರ್ತಾರೆ, ಇನ್ನೊಬ್ಬ ರುದ್ರ ಬಂದು ಕೂತ್ಕೊಂಡಿರ್ತಾರೆ. ಹಾಗೆ ದೇವತೆಗಳ ಸ್ಥಾನದಲ್ಲಿ ಮತ್ತೊಬ್ಬರು ಬಂದು ಇಂದ್ರನ ಸ್ಥಾನದಲ್ಲಿ, ಇನ್ನೊಬ್ಬ ಇಂದ್ರನ ಸ್ಥಾನದಲ್ಲಿ ಕೂತ್ಕೊಂಡಿರ್ತಾರೆ. ನಿಜ, ಪ್ರವಾಹತಃ ಇದು ನಿತ್ಯ ಅಷ್ಟೇ. ಅದೇ ವ್ಯಕ್ತಿಗಳು ನಿರಂತರವಾಗಿ ಆ ಸ್ಥಾನದಲ್ಲೇ ಇರ್ತಾರೆ ಅಲ್ಲ. ಹಾಗಿರೋದು ಭಗವಂತ ಮಾತ್ರ. ಲಕ್ಷ್ಮೀದೇವಿ ನಿರಂತರವಾಗಿ ಭಗವಂತ ಹಾಗೇ ಇರ್ತಾನೆ, ಅವನು ಮಾತ್ರ ಬದಲಾವಣೆ ಆಗ್ತಾ ಇರ್ತಾನೆ ಅಂತ ಅಲ್ಲ. ಲಕ್ಷ್ಮೀದೇವಿ ಬದಲಾವಣೆ ಆಗೋಲ್ಲ. ಅವಳು ನಿತ್ಯ ಮುಕ್ತಳಾದಂಥವಳು ಲಕ್ಷ್ಮೀದೇವಿ. ನಿತ್ಯವಾಗಿಯೂ ಕೂಡ ಎಲ್ಲರಿಗೂ ಮೋಕ್ಷವನ್ನು ಕೊಡುವವನು ಸರ್ವತಂತ್ರ ಸ್ವತಂತ್ರನಾಗಿರತಕ್ಕಂಥ ಭಗವಂತ. ಅವನು ಅನಾದಿ ನಿತ್ಯನಾದವನು. ಅವನು ಪ್ರವಾಹತೋ ನಿತ್ಯ ಅಲ್ಲ,
ಒಬ್ಬನೇ ವ್ಯಕ್ತಿ ಇರೋದು. ಅವತ್ತಿದ್ದವನು ಭಗವಂತ ಅವನೇ, ಇವತ್ತಿರುವ ಭಗವಂತನೂ ಹೌದೇ, ಮುಂದೆ ಎಂದೆಂದೂ ಇರುವ ಭಗವಂತ ಅವನೊಬ್ಬನೇನೆ. ಪ್ರಳಯ ಪೂರ್ವದಲ್ಲಿದ್ದ, ಪ್ರಳಯದ ನಂತರದಲ್ಲಿದ್ದ, ಈ ಸೃಷ್ಟಿ ಕಾಲದಲ್ಲೂ ಇದ್ದ, ಎಲ್ಲ ಕಾಲದಲ್ಲೂ ಇರೋದು ಭಗವಂತ ಮಾತ್ರ. ಅವನು ಅನಾದಿ ನಿತ್ಯನಾದವನು. ಅವನು ಪ್ರವಾಹ ನಿತ್ಯ ಅಲ್ಲ, ಪ್ರವಾಹದಂತೆ ಅನಾದಿ ನಿತ್ಯ ಭಗವಂತ ಅಲ್ಲ, ಸಾಕ್ಷಾತ್ ನಿತ್ಯನಾದವನು. ಅಹಮೇವಾ ಸಮಗ್ರೇ ಚ ನಾನ್ಯದ್ಯತ್ ಸತ್ಪರಂ ಪಶ್ಚಾದಹಂ ತ್ವಮೇತಚ್ಚ ಯೋವಶಿಷ್ಯೇತ ಸೋಸ್ಮ್ಯಹಂ ಅಂತ ಮೂಲ ಭಾಗವತದಲ್ಲಿ, ಚತುಶ್ಲೋಕಿ ಭಾಗವತ ಅಂತೇನಿದೆ ಅದರಲ್ಲಿ ಹೇಳಿದ್ದೇ ಇದನ್ನು. ಅಹಮೇವ ಸಮಗ್ರೇ ಚ, ನಾನೊಬ್ಬನೇನೇ ಸ್ವತಂತ್ರವಾದ ತತ್ವ. ಪ್ರಳಯದ ಪೂರ್ವದಲ್ಲೂ ಇದ್ದವನು, ಸೃಷ್ಟಿ ಆಗೋದಕ್ಕಿಂತ ಮುಂಚೆ ಇದ್ದವನು ನಾನೇನೆ. ಅರ್ಥಾತ್ ಪ್ರಳಯ ಕಾಲದಲ್ಲಿದ್ದವನು ನಾನೊಬ್ಬನೇನೆ. ಅಹಮೇವ ಸಮಗ್ರೇ ಚ ನಾನ್ಯದ್ಯತ್ ಸತ್ಪರಂ ಪಶ್ಚಾದಹಂ ತ್ವಂ ಏತಚ್ಚ ಯೋವಶಿಷ್ಯೇತ ಸೋಸ್ಮ್ಯಹಂ. ಅನಂತರದ ಸೃಷ್ಟಿ ಮಾಡಿದ ಮೇಲೂ ಇದ್ದವನು ನಾನೇನೆ, ಪ್ರಳಯ ಕಾಲದಲ್ಲೂ ಇದ್ದವನು ನಾನೇನೆ, ಸಂಹಾರ ಮಾಡಿದವನು ನಾನೇನೆ. ಆದ್ದರಿಂದ ಭಗವಂತ ಮಾತ್ರ ಸ್ವತಂತ್ರ ತತ್ವ, ಎಲ್ಲ ಕಾಲಗಳಲ್ಲೂ ನಿಶ್ಚಲವಾಗಿ ಇರುವವನು, ನಿತ್ಯನಾದವನು ಭಗವಂತ ತತ್ವ, ಸ್ವತಂತ್ರನಾದ ಭಗವಂತರ ತತ್ವ. ಅಸ್ವತಂತ್ರವಾಗಿಯೂ ನಿತ್ಯವಾಗಿ ಇರುವವಳು ಮತ್ತೊಬ್ಬಳು ಲಕ್ಷ್ಮೀದೇವಿ. ಜೀವರು ಅನಾದಿ ನಿತ್ಯರು ನಿಜ, ಆದರೆ ಆಯಾ ಸ್ಥಾನಗಳಿಗೆ ಬಂದು ಆಯಾ ಶರೀರಗಳನ್ನು ಪಡೆದುಕೊಂಡು ಮುಕ್ತರಾಗತಕ್ಕಂಥವರು ಬ್ರಹ್ಮಾದಿ ದೇವತೆಗಳು. ಆದ್ದರಿಂದ ಈ ಇಡೀ ಜಗತ್ತೇನಪ್ಪ ಇದು ಅಂದರೆ, ಅಶ್ವದಂತೆ ಚಂಚಲವೂ ಹೌದು, ಶ್ವೋಪಿ ಏಕಪ್ರಕಾರೇಣ ನತಿಷ್ಠತಿ ಇತಿ ಅಶ್ವತ್ಥ. ಆದ್ದರಿಂದ ಇದಕ್ಕೆ, ಈ ಬ್ರಹ್ಮಾಂಡಕ್ಕೆ ಅಶ್ವತ್ಥ ಅಂತ ಕರೆದ್ರು. ಯಾಕೆಂದರೆ ನಾಳೆ ಇದೇ ರೀತಿ ಇರೋಲ್ಲ, ಪರಿಣಾಮ ಆಗಿ ಬೇರೆ 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 ಆಗ್ತಿರುತ್ತೆ. ನಾವು ನೋಡ್ತಿದ್ದೀವಿ ಪ್ರತಿನಿತ್ಯ ಜಗತ್ತಿನಲ್ಲಿ ಪ್ರತಿ ವಸ್ತುಗಳು ಕೂಡ ಪರಿಣಾಮವನ್ನು ಹೊಂದ್ತಾ ಇರುತ್ತೆ. ಕೆಲವು ಬದಲಾವಣೆಗಳು ನಮ್ಗೆ ಗೋಚರವಾಗ್ಬೋದು, ಸೂಕ್ಷ್ಮ ಬದಲಾವಣೆಗಳು ನಮ್ಮ ಕಣ್ಣಿಗೆ ಗೊತ್ತಾಗದೇ ಇರ್ಬೋದು ಅಷ್ಟೇ. ಆದ್ದರಿಂದ ಈ ಬ್ರಹ್ಮಾಂಡಕ್ಕೆ ಅಶ್ವತ್ಥ ಅಂತ ಕರೆದಿದ್ದು ಅದೇ ದೃಷ್ಟಿಯಿಂದ. ಆದ್ದರಿಂದ ಭಗವಂತ ಹೇಳ್ತಾ ಇದ್ದಾನೆ, ಇಡೀ ಬ್ರಹ್ಮಾಂಡ ಅನ್ನೋದು ಒಂದು ಅಶ್ವತ್ಥ ವೃಕ್ಷ ಇದ್ದಂತೆ. ಆ ಅಶ್ವತ್ಥ ವೃಕ್ಷಕ್ಕೆ ಒಂದು ಬೀಜ ಬೇಕಾಗಿತ್ತು. ಬೀಜ ಹಾಕೋದಕ್ಕೆ ಆಧಾರಭೂತವಾದ ನೆಲ ಬೇಕಾಗಿತ್ತು. ನೆಲದಂತೆ ಭೂಮಿಯಂತೆ ಆಧಾರಭೂತನಾದವನು ಭಗವಂತ, ಬೀಜದಂತೆ ಇರುವವನು ಪ್ರಕೃತಿ ತತ್ವ. ಆ ಪ್ರಕೃತಿಯಿಂದಲೇ ಉತ್ಪನ್ನವಾದದ್ದು ಸತ್ವಗುಣ ರಜೋಗುಣ ತಮೋಗುಣಗಳು. ಆ ಬೀಜದಿಂದಲೇ ಉತ್ಪನ್ನವಾದದ್ದು ಬೇರುಗಳು. ಆ ಬೇರುಗಳೇ ಸತ್ವಗುಣ ರಜೋಗುಣ ತಮೋಗುಣಗಳು. ಆ ಬೇರನ್ನು ಆಧಾರವಾಗಿ ಭೂಮಿಯಲ್ಲಿ ಇಳಿಸಿ ಅನಂತರದಲ್ಲಿ ಉತ್ಪನ್ನವಾದದ್ದೇ ಕೊಂಬೆಗಳು, ಶಾಖೆಗಳು. ಆ ಶಾಖೆಗಳು ಯಾವುದು ಅಂತಂದ್ರೇ ಮಹತ್ತತ್ವ, ಅಹಂಕಾರ ತತ್ವ, ಬುದ್ಧಿತತ್ವ. ಆ ಅಹಂಕಾರ ತತ್ವದಿಂದಲೇ ಉತ್ಪನ್ನವಾದದ್ದು ಪಂಚಮಹಾಭೂತಗಳು. ಆದ್ದರಿಂದ ಪ್ರಧಾನವಾಗಿ ಮುಂದೆ ಹಿಂದೆ ಎರಡು ಕಡೆಗೂ ಸಂಬಂಧಪಟ್ಟ ತತ್ವಗಳು ಯಾವುದು ಅಂದರೆ ಈ ಪ್ರಕೃತಿ, ಮಹತ್ತತ್ವ, ಅಹಂಕಾರ ತತ್ವ ಇವುಗಳು. ಆದ್ದರಿಂದ ಈ ಮಹದಾದಿ ತತ್ವಗಳೇನಿದೆ ಅದು ಈ ಅಶ್ವತ್ಥ ವೃಕ್ಷದ ಕೊಂಬೆಯ ಜಾಗದಲ್ಲಿ ಇರುವುದು. ಆ ಅಶ್ವತ್ಥ ವೃಕ್ಷದಲ್ಲಿ ಇರುವ ಎಲೆಗಳೇ ಛಂದಸ್ಸುಗಳು. ಛಂದಾಂಸಿ ಯಸ್ಯ ಪರ್ಣಾನಿ ಅಂತ ಮೊದಲನೇ ಶ್ಲೋಕದಲ್ಲಿ ಹೇಳಿದ್ದು. ಈಗ ಇದೆಲ್ಲ ನಮಗೆ ಅರ್ಥ ಆಯಿತು. ಊರ್ಧ್ವ ಮೂಲಂ ಅಂದರೆ ಭೂಮಿಯಂತೆ ಊರ್ಧ್ವ, ಉತ್ತಮನಾಗಿ. ಊರ್ಧ್ವ ಅನ್ನೋ ಶಬ್ದಕ್ಕೆ ವಿಷ್ಣು ಅಂತರ್ಥ. ಅವನೇ ಈ ಜಗದ್ವೃಕ್ಷಕ್ಕೆ ಭೂಮಿಯಂತೆ ಆಧಾರವಾಗಿ ಮೂಲನಾದವನು. ಅನಂತರ ಇನ್ನೊಬ್ಬರು ಮೂಲವಾದಂಥವರು. ಮೂಲವಾದದ್ದು ಯಾವುದು ಅಂತಂದರೆ ಬೀಜ, ಅದು ಪ್ರಕೃತಿ. ಆ ಬೀಜಕ್ಕೆ, ಪ್ರಕೃತಿಗೆ ಅಭಿಮಾನಿಯಾದವಳು ಲಕ್ಷ್ಮೀದೇವಿ. ಆ ನಂತರದಲ್ಲಿ ಮೂಲವಾದದ್ದು ಮತ್ತೆ ಮೂಲ ಅಂತ ಕರೆಸ್ಕೊಂಡಿದ್ದು ಅಸ್ವತಂತ್ರ ತತ್ವದಲ್ಲಿ ವೃಕ್ಷಕ್ಕೆ ಸಂಬಂಧಪಟ್ಟೆ ಮೂಲವಾದದ್ದು ಬೀಜ ಒಂದು, ಲಕ್ಷ್ಮೀದೇವಿ ಒಂದು. ಅನಂತರದಲ್ಲಿ ಮತ್ತೊಂದು ಯಾವುದು ಅಂದರೆ ಸತ್ವಗುಣ ರಜೋಗುಣ ತಮೋಗುಣಗಳು. ಇದು ಬೇರುಗಳು, ಮೂಲಗಳು. ಅದಶಾಖಂ, ಇದಕ್ಕಿಂತ ನಿಕೃಷ್ಟವಾದದ್ದು ಶಾಖೆಗಳು. ನಿಕೃಷ್ಟವಾದದ್ದು ಅಂದರೆ
ಇದಕ್ಕಿಂತಲೂ ಕೂಡ ಕಡಿಮೆ ಗುಣವುಳ್ಳದ್ದು, ನಿಕೃಷ್ಟವಾದದ್ದು, ಇದರಿಂದ ಉತ್ಪನ್ನವಾಗಿದ್ದು ಅದು ಯಾವುದು ಅಂದರೆ ಅಧಶಾಖಂ. ಅಧಃ ಅಂದರೆ ನಿಕೃಷ್ಟವಾದದ್ದು, ಶಾಖೆಗಳು. ಯಾವುದು ಶಾಖೆಗಳು ಅಂದರೆ ಮಹದಾದಿ 8 ತತ್ವಗಳು. ಮಹತ್ತತ್ವ, ಅಹಂಕಾರ ತತ್ವ, ಅನಂತರದಲ್ಲಿ ಬುದ್ಧಿ ತತ್ವ ಇದೆ, ಮತ್ತು ಪಂಚಭೂತಗಳಿದೆ. ಇದೇ 8 ತತ್ವಗಳು. ಪ್ರಕೃತಿ, ಮಹತ್ತತ್ವ, ಅಹಂಕಾರ ತತ್ವ, ಬುದ್ಧಿತತ್ವ, ಪಂಚಭೂತಗಳು ಇದೇನೆ 8 ತತ್ವಗಳು ಕೂಡ ಇದು ಶಾಖಾಸ್ಥಾನದಲ್ಲಿವೆ. ಊರ್ಧ್ವಮೂಲಮದಶಾಖಂ ಅಶ್ವತ್ಥಂ ಪ್ರಾಹುಹು. ಇದನ್ನೇ ಅಶ್ವತ್ಥ ವೃಕ್ಷ ಅಂತ ಕರೆದಿದ್ದು. ಅವ್ಯಯಂ, ಪ್ರವಾಹತೋ ಅನಾದಿ ನಿತ್ಯವಾದದ್ದು. ಆದ್ದರಿಂದ ಅವ್ಯಯ ಅಂತ ಹೆಸರು. ನಾಶರಹಿತ. ಯಾವತ್ತೋ ಒಂದಿನ ಈ ಬ್ರಹ್ಮಾಂಡ ಎಂಬತಕ್ಕಂಥ ವೃಕ್ಷ ಖಾಲಿ ಆಗಿಬಿಡುತ್ತೆ ಅಲ್ಲ, ಆಗಲ್ಲ. ಈ ಸಂಸಾರ, ಈ ಜನಗಳು ಹುಟ್ಟೋದು, ಸಾಯೋದು, ಮತ್ತೆ ಮೋಕ್ಷಕ್ಕೆ ಹೋಗೋದು, ಇದೆಲ್ಲ ಮುಗಿಯೋದು ಯಾವಾಗಪ್ಪ? ಮುಗಿಯಲ್ಲ. ಶುರುವಾಗಿದ್ದು ಯಾವಾಗ ಗೊತ್ತಿಲ್ಲ, ಎಂಡ್ ಯಾವಾಗ ಗೊತ್ತಿಲ್ಲ. ಈಗ ನಾವು ನೋಡ್ತಾ ಇದ್ದೀವಿ ಇದೆ. ಈಗ ಇಡೀ ನಕ್ಷತ್ರ ಲೋಕಗಳು, ಗ್ರಹಲೋಕಗಳು, ಅದು ಇದು ಪ್ರಪಂಚ, ಆಕಾಶ, ವಾಯು, ಅಗ್ನಿ ಇದೆಲ್ಲವೂ ಈಗ ನಾವು ಕಣ್ಣಿಗೆ ಕಾಣಿಸ್ತಾ ಇದೆ. ಇದೇ ಇದು. ಮುಂದಿರಲ್ವಾ? ಇರುತ್ತೆ. ಹಿಂದಿರಲಿಲ್ವಾ? ಇದೆ. ಮತ್ತು ಇದೇನು ನಡೀತಾ ಇದೆ? ಅನಾದಿ ಕಾಲದಿಂದ ನಡ್ಕೊಂಡು ಬರ್ತಾ ಇದೆ, ಮುಂದೂ ಇರ್ತಾನೇ ಇರುತ್ತವೆ ಇದೇ ರೀತಿ. ಇದು ಎಂಡ್ಲೆಸ್. ಇದು ಅದಕ್ಕೋಸ್ಕರ ಇದಕ್ಕೆ ಪ್ರವಾಹತೋ ಅನಾದಿ ನಿತ್ಯ ಅವ್ಯಯಂ ಅಂತ ಕರೆದಿದ್ದೀವಿ. ಏಕಪ್ರಕಾರವಾಗಿರುತ್ತಾ? ಇಲ್ಲ. ಅದಕ್ಕೋಸ್ಕರ ಅಶ್ವತ್ಥ ಅಂತ ಕರೆದಿದ್ದು. ದಿನಾ ಪರಿಣಾಮವನ್ನು ಹೊಂದ್ತಾ ಇರುತ್ತೆ, ಬೇರೆ ಬೇರೆ ರೀತಿಯಾಗಿ ಕಾಣಿಸ್ತಾ ಇರುತ್ತೆ. ಅಶ್ವದಂತೆ ಚಂಚಲವಾಗಿದೆ ಇಡೀ ವೃಕ್ಷ, ಇಡೀ ಜಗತ್ತು, ಇಡೀ ಬ್ರಹ್ಮಾಂಡ. ಆದ್ದರಿಂದ ಇದಕ್ಕೆ ಅಶ್ವತ್ಥಂ ಪ್ರಾಹುರವ್ಯಯಂ. ಛಂದಾಂಸಿ ಯಸ್ಯ ಪರ್ಣಾನಿ. ಇದೇ ಈ ಬ್ರಹ್ಮಾಂಡದ ಒಳಗಡೆ ವೃಕ್ಷದಲ್ಲಿ ಎಲೆಗಳ ಸ್ಥಾನದಲ್ಲಿರೋದು ಯಾವುದು? ಆ ಎಲೆಗಳು ಬಂದ್ರೇ ಹಣ್ಣು ಸಿಗೋದು ನಮಗೆ. ಆದ್ದರಿಂದ ಆಕರ್ಷಕವಾದದ್ದು ಎಲೆಗಳ ಸ್ಥಾನದಲ್ಲಿರೋದು ಯಾವುದು ಅಂದರೆ ವೇದಗಳು. ಋಗ್ವೇದ, ಯಜುರ್ವೇದ, ಸಾಮವೇದಗಳು ಕೂಡ ಈ ಬ್ರಹ್ಮಾಂಡ ಅನ್ನೋ ಏನು ತತ್ವ ಇದೆ ಆ ತತ್ವದಲ್ಲಿ ವೇದಗಳು ಅಡಕ್ಕೊಂಡಿವೆ. ಈ ವೇದಗಳನ್ನು ಓದಿ, ಈ ವೇದಗಳು ತಿಳಿಸಿದ ಅರ್ಥ ಏನಿದೆ ಆ ಅರ್ಥಜ್ಞಾನವನ್ನು ಪಡೆದುಕೊಂಡ್ರೆ ನಮಗೆ ಮೋಕ್ಷ ಸಿಗೋದು. ಆದ್ದರಿಂದ ಈ ವೇದಗಳು ಅದು ಈ ಬ್ರಹ್ಮಾಂಡದ ಒಳಗಡೆ, ಈ ವೃಕ್ಷದ ಒಳಗಡೆನೆ ಸೇರಿಕೊಂಡಿರುವಂಥದ್ದು. ಆದ್ದರಿಂದ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸವೇದವಿತ್. ಯಾರು ಈ ಬ್ರಹ್ಮಾಂಡ ಎಂಬ ಅಶ್ವತ್ಥ ವೃಕ್ಷವನ್ನು, ಇದರ ಬೇರೆ ಯಾವುದು, ಇದರ ಮೂಲಗಳು ಯಾರು, ಪರಮಾತ್ಮನ ಸ್ಥಾನ ಏನು ಅಂತ ಇದನ್ನೆಲ್ಲ ಸರಿಯಾಗಿ ತಿಳ್ಕೊಳ್ಬೇಕು. ಅಂದರೆ ಒಂದೊಂದು ವ್ಯಕ್ತಿಯ ಬಗ್ಗೆಯೂ ಸರಿಯಾದ ಜ್ಞಾನವನ್ನು ನಾವು ಪಡೆದುಕೊಂಡ್ರೆ ಆ ಪಡ್ಕೊಳ್ಳೋದಕ್ಕೆ ಮೂಲ ಕಾರಣವಾದದ್ದೇ ವೇದಗಳು. ಇಡೀ ಸಮಗ್ರವಾದ ವೇದರಾಶಿಯ ಅರ್ಥಜ್ಞಾನವನ್ನು ನಾವು ಪಡೆದುಕೊಂಡ್ರೆ ಸವೇದವಿತ್ ಯಸ್ತಂ ವೇದ ಸವೇದವಿತ್. ವೇದದಲ್ಲೇ ಇದರೆಲ್ಲ ನಿರೂಪಣೆಯನ್ನು ಮಾಡಿಕೊಂಡಿದ್ದಾರೆ. ಇದೆಲ್ಲವನ್ನು ಚೆನ್ನಾಗಿ ತಿಳ್ಕೊಂಡ್ರೆ ನಾವು ಇಡೀ ವೇದಾರ್ಥ ಜ್ಞಾನವನ್ನು ತಿಳ್ಕೊಂಡಂಗಾಯಿತು, ಭಗವಂತನನ್ನು ಅರ್ಥಕೊಂಡಂಗಾಯಿತು, ಇಡೀ ಬ್ರಹ್ಮಾಂಡವನ್ನು ತಿಳಿದುಕೊಂಡಂಗಾಯಿತು. ಆಗ ನಾವು ಮೋಕ್ಷಕ್ಕೆ ಅರ್ಹರಾಗ್ತೇವೆ ಅಂತ ತಿಳಿಸ್ತಾರೆ. ಆದ್ದರಿಂದ ಇಲ್ಲಿ ಊರ್ಧ್ವ ಶಬ್ದಕ್ಕೆ ಊರ್ಧ್ವ ಪವಿತ್ರೋ ವಾಜಿನೀವ ಸ್ವಮೃತಮಸ್ಮಿ ದ್ರವಿಣಗಂ ಸವರ್ಚಸಂ ಅಂತ ವೇದಮಂತ್ರ ಹೇಳ್ತಾ ಇದೆ. ಊರ್ಧ್ವ ಪವಿತ್ರೋ ವಾಜಿನೀವ ಸ್ವಮೃತಮಸ್ಮಿ ಅಂತಂತು. ಊರ್ಧ್ವ ಪವಿತ್ರೋ ಅಂತ ವೇದದಲ್ಲಿಡಬೇಕಾದ್ರೂ ಕೂಡ ಊರ್ಧ್ವ ಶಬ್ದಕ್ಕೆ ವಿಷ್ಣು ಅಂತ ಅರ್ಥ. ಉತ್ತಮವಾದದ್ದು, ಜಗತ್ತಿನಲ್ಲಿ ಅತ್ಯುತ್ತಮವಾದದ್ದು ಯಾವುದೋ ಅದನ್ನೇ ಊರ್ಧ್ವ ಅನ್ನೋ ಶಬ್ದದಿಂದ ಇಟ್ಕೊಂಡ್ವಿ. ಆದ್ದರಿಂದ ಊರ್ಧ್ವ ಉತ್ತಮ, ಸರ್ವತಃ ಉತ್ತಮ ಯಾರು? ವಿಷ್ಣು. ಆದ್ದರಿಂದ ಊರ್ಧ್ವ ವಿಷ್ಣು ಅಂತ ನಾವು ಅರ್ಥವನ್ನು ಹೇಳ್ತಾ ಇದ್ದೀವಿ. ಊರ್ಧ್ವ ಪವಿತ್ರೋ ಅಂದರೆ ಏನಪ್ಪ? ವೇದ ಏನು ಹೇಳ್ತಾ ಇದೆ ಅಂದರೆ ಊರ್ಧ್ವನಾಮಕನಾಗಿರತಕ್ಕಂಥ ಭಗವಂತ, ಅವನಿಂದಲೇ ನಾವು ಪವಿತ್ರರಾಗಿದ್ದು ಅಂತ ಊರ್ಧ್ವ ಪವಿತ್ರೋ ಅಂತ ಅದನ್ನು ಹೇಳಿದ್ದು. ವಿಷ್ಣುವಿನಿಂದಲೇ ನಾವು ಪವಿತ್ರರಾದ್ವಿ ಅಂದ್ರೇನು? ಭಗವಂತನ ಜ್ಞಾನವನ್ನು ಪಡೆದುಕೊಂಡೇ. ಯಾವಾಗ ಭಗವಂತನ ಜ್ಞಾನ ಬಂತು ಆಗ ನಾವು ಪವಿತ್ರರಾದ್ವಿ. ಪವಿತ್ರರಾಗೋದು ಅಂದರೆ ಎಲ್ಲ ಪಾಪಗಳನ್ನು ಕಳ್ಕೊಂಡ್ವಿ,
ಸಂಚಿತವಾದ ಏನು ಕೋಟಿ ಕೋಟಿ ಪಾಪಗಳಿತ್ತೋ ಆ ಪಾಪಗಳನ್ನೆಲ್ಲ ನಾವು ಕಳೆದುಕೊಂಡ್ವಿ. ಊರ್ಧ್ವ ಪವಿತ್ರೋ, ಇದೇನು ಹೇಳ್ತಾ ಇದೆ ವೇದ ಮಂತ್ರ? ಇದನ್ನೇ ಬ್ರಹ್ಮಸೂತ್ರ ಹೇಳಿದ್ದು. ಓಂ ತದಧಿಗಮೇ ಉತ್ತರ ಪೌರ್ವಾಘಯೋ ಅಶ್ಲೇಷ ವಿನಾಶೌ ತದ್ವ್ಯಪದೇಶಾತ್ ಅಂತ ಬ್ರಹ್ಮಸೂತ್ರ ಹೇಳಿದ್ದು. ತದಧಿಗಮೇ ಅಂದರೆ ಭಗವಂತನ ಜ್ಞಾನದಿಂದಲೇ, ಊರ್ಧ್ವ ಪವಿತ್ರ ಆ ಭಗವಂತನ ಜ್ಞಾನದಿಂದಲೇ, ಭಗವಂತನಿಂದಲೇ ಪವಿತ್ರ ನಮ್ಮ ಸಮಗ್ರವಾಗಿರತಕ್ಕಂಥ ಸಂಚಿತವಾದ ಎಲ್ಲ ಕರ್ಮಗಳನ್ನು ಕಳ್ಕೊಂಡ್ವಿ, ಪಾಪಗಳನ್ನೆಲ್ಲ ಕಳ್ಕೊಂಡು ಪವಿತ್ರರಾದ್ವಿ, ಶುದ್ಧರಾಗಿದ್ದೇವೆ ಅಂತ ತಿಳಿಸೋದು. ಹಾಗಾದರೆ ಯಾವತ್ತೂ ಭಗವಂತನ ಸರಿಯಾದ ಪರಿಜ್ಞಾನ ಬರುತ್ತೋ ತದಧಿಗಮೇ ಉತ್ತರ ಪೂರ್ವಾಘಯೋ ಅಶ್ಲೇಷ ವಿನಾಶೌ. ಉತ್ತರ ಕರ್ಮಣಃ ಅಶ್ಲೇಷ, ಉತ್ತರ ಕರ್ಮದಿಂದ ಪಾಪಗಳ ಶ್ಲೇಷ ಸಂಬಂಧ ನಮಗೆ ಆಗೋಲ್ಲ. ಜ್ಞಾನ ಬಂದ ಮೇಲೆ, ಅಪರೋಕ್ಷ ಜ್ಞಾನ ಬಂದ ಮೇಲೆ, ಅಪರೋಕ್ಷ ಜ್ಞಾನ ಬಂದ ಮೇಲೆ ಹಿಂದೆ ಇತ್ತಲ್ಲ ನಮ್ಮ ಕರ್ಮಗಳು ಎಷ್ಟು ಕೋಟಿ ಕೋಟಿ 14 ವರ್ಷ ಆದಮೇಲೆ ಆ ಚತುರ್ದಶಾತ್ ಊರ್ಧ್ವಂ ದಶಾವರಾಣಾಂ ದೇಹಾನಾಂ ಕಾರಣಾನಿ ಭವಂತಿ ಅಂತ. ಒಂದೊಂದು ಕ್ಷಣ ಮಾಡೋ ನಮ್ಮ ಕರ್ಮಕ್ಕೆ 10 ಜನ್ಮ ತೆಗಿಬೇಕು. ಅಂಥ ಕರ್ಮಗಳನ್ನು ಮಾಡ್ತಾ ಇರ್ತೀವಿ ಅಂತ ಹೇಳ್ತಾರೆ. ಆದ್ದರಿಂದ ಅಂಥ ಕರ್ಮಗಳು ಎಷ್ಟಿದೆ ನಮಗೆ ಈಗಾಗಲೇ. ಯಾವಾಗ ಹುಟ್ಟಿದ್ದೀವಿ, ಜೀವ ಯಾವಾಗ ಶರೀರ ತೊಗೊಂಡಿದ್ದಾನೆ, ಆಗಿಂದ 14 ವರ್ಷ ಪ್ರತಿಯೊಂದು ಜನ್ಮದಲ್ಲಾದಾಗ ಎಷ್ಟು ಕರ್ಮಗಳು ನಮಗೆ ಕಾಯ್ತಾ ಇವೆ ತಮ್ಮ ಫಲ ಕೊಡೋದಕ್ಕೆ. ಕರ್ಮಗಳು ಎಷ್ಟಿದೆ, ಅದು ಕೋಟಿ 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 ಸಂಖ್ಯೆಯಲ್ಲಿ ರಾಶಿ ಬಿದ್ದಿದೆ, ಎಷ್ಟು ಅಂತ ಲೆಕ್ಕ ಇಲ್ಲ. ಅಂಥ ಎಲ್ಲ ಪಾಪಕರ್ಮಗಳು ನಮಗೆ ಮತ್ತೆ ಜನ್ಮವನ್ನು ಕೊಡುವ ಕರ್ಮಗಳಿಗೆ ರಾಶಿ ಏನಿದೆ ಅದೆಲ್ಲವೂ ಕೂಡ, ಅದೆಲ್ಲದರಿಂದ ನಾವು ಪವಿತ್ರವಾಗ್ತೇವೆ. ಊರ್ಧ್ವ ಪವಿತ್ರ ಯಾವಾಗ ಭಗವಂತನ ಜ್ಞಾನ ಬರಬೇಕು. ತದಧಿಗಮೇ ಭಗವಂತನ ಜ್ಞಾನ ಬರಬೇಕು. ಜ್ಞಾನ ಬಂದರೆ ಎಲ್ಲ ಸಂಚಿತ ಕರ್ಮಗಳು ಕೂಡ ನಾಶವಾಗಿ ಹೋಗುತ್ತೆ ಅಂತಂದರು. ಅದಕ್ಕೋಸ್ಕರ ಊರ್ಧ್ವ ಶಬ್ದ ಕರ್ತ ಏನು? ಊರ್ಧ್ವೋ ವಿಷ್ಣು. ಊರ್ಧ್ವ ಅಂದರೆ ಉತ್ತಮ, ಸರ್ವತಃ ಉತ್ತಮ, ಸರ್ವೋತ್ತಮನಾಗಿರತಕ್ಕಂಥ ಭಗವಂತ ಅವನೇ ವಿಷ್ಣು. ಅವನ ಜ್ಞಾನದಿಂದಲೇ ನಾವು ಪವಿತ್ರರಾಗೋದು. ಈ ದೇಹಗಳನ್ನು ಕಳ್ಕೊಂಡು, ಈ ಸಂಸಾರವನ್ನು ಕಳ್ಕೊಂಡು ತಮೇವಂ ವಿದಿತ್ವ ಅತಿಮೃತ್ಯುಮೇತಿ ನಾಣ್ಯಃ ಪಂಥ ವಿದ್ಯತೆ ಅಯನಾಯ. ಆ ಭಗವಂತನ ಪರಿಜ್ಞಾನ ಬಂದರೆ ಅಪಮೃತ್ಯುಮೇತಿ, ಈ ಅಪಮೃತ್ಯು ಅಂತ ಕರೆಸ್ಕೊಂಡಿರ್ತಕ್ಕಂಥ ಈ ಸಂಸಾರವನ್ನು ದಾಟೋದಕ್ಕೆ ಆಗೋದು. ಅದಕ್ಕೋಸ್ಕರ ಇಲ್ಲಿ ಊರ್ಧ್ವ ಶಬ್ದವನ್ನು ಬಳಸಿದ್ದು. ಆದ್ದರಿಂದಲೇ ಇದರಲ್ಲಿ ಕೃಷ್ಣ ಹೇಳಬೇಕಾದ್ರೆ ಇಡೀ ಭಗವಂತನ ಜ್ಞಾನ ಅದನ್ನು ಪಡ್ಕೊಂಡ್ರೆ ಆವಾಗ ಈ ಬ್ರಹ್ಮಾಂಡ ಎಂಬ ಸಂಸಾರವನ್ನು ನೀವು ದಾಟ್ತೀರಿ ಅಂತ ಅದನ್ನೇ ಹೇಳಕೊರಟಿದ್ದು. ಆದ್ದರಿಂದಲೇ ಇಲ್ಲಿ ಊರ್ಧ್ವ ಶಬ್ದವನ್ನು ಪ್ರಯೋಗ ಮಾಡಿದ್ದು. ಊರ್ಧ್ವ ಪವಿತ್ರೋ ವಾಜಿನಿ ವತ್ಸಮೃತಮಸ್ಮೀ ಅಂದ. ನಾನು ಆ ಭಗವಂತನಿಂದಲೇ ಪವಿತ್ರನಾಗಿದ್ದೇನೆ ಅಂತ ಒಬ್ಬ ಹೇಳ್ತಾ ಇದ್ದಾನೆ ಭಕ್ತ. ಸೂರ್ಯಸ್ಥನಾಗಿರತಕ್ಕಂಥ ಆ ಭಗವಂತನಿಂದ ಪ್ರಾರಬ್ಧ ಕರ್ಮ ಇದೆಯಲ್ಲ, ಆ ಪ್ರಾರಬ್ಧ ಕರ್ಮದಿಂದ ಬಿಡುಗಡೆಯನ್ನು ಹೊಂದಿದ್ದು ನಾನು ಅವನಿಂದಲೇ ಅಂತ ತಿಳಿಸ್ದ. ಆದ ಊರ್ಧ್ವ ಶಬ್ದಕ್ಕೆ ಉತ್ತಮ, ಎತ್ತರ, ಹೆಚ್ಚು ಅಂತ ಅರ್ಥ. ಅವನ್ಯಾರು? ಭಗವಂತ. ಆದ್ದರಿಂದ ಸಕಲ ಪ್ರಪಂಚದಲ್ಲೂ ಕೂಡ ಸಕಲ ವಸ್ತುಗಳಿಂದಲೂ, ಸಕಲ ಗುಣಗಳಿಂದಲೂ, ಸಕಲ ಕಾಲದಿಂದಲೂ ಅತ್ಯಂತ ಉತ್ತಮನಾದವನು ಅಂತ ಅರ್ಥ. ಅಂಥವನು ಯಾರು? ಭಗವಂತನೇ. ಆದ್ದರಿಂದ ಊರ್ಧ್ವ ಅಂದರೆ ವಿಷ್ಣು ಅಂತ ನಾವರ್ಥ ಹೇಳಿದ್ದು ಅಂತಂತಾರೆ. ಆದ್ದರಿಂದ ಊರ್ಧ್ವ ಅಂದರೆ ಊರ್ಧ್ವ ಮೂಲಂ ಅಂದರೆ ಭಗವಂತನೇ. ಅಶ್ವತ್ಥ ವೃಕ್ಷಕ್ಕೆ ಭೂಮಿಯಂತೆ ಅಶ್ವತ್ಥ ವೃಕ್ಷಕ್ಕಿಂತ ಭಿನ್ನನಾಗಿ ಮೂಲನಾದವನು ಭಗವಂತನಾದ ವಿಷ್ಣು ಅಂತ ತಿಳಿಸ್ಬಿಟ್ರು. ಊರ್ಧ್ವಮೂಲಂ ಅಧಃಶಾಖಂ. ಭಗವಂತನಿಗಿಂತ ಇಡೋ ಜಗತ್ತಿನಲ್ಲಿ ಎಲ್ಲ ತತ್ವಗಳು, ಲಕ್ಷ್ಮೀದೇವಿ ಇರ್ಬೋದು, ಪ್ರಕೃತಿ ಇರ್ಬೋದು, ತ್ರಿಗುಣಗಳಿರ್ಬೋದು, ಮಹತ್ತತ್ವ ಇರ್ಬೋದು, ಅಹಂಕಾರ ತತ್ವ ಇರ್ಬೋದು, ಪಂಚತನ್ಮಾತ್ರಗಳಿರ್ಬೋದು, ಪಂಚಭೂತಗಳಿರ್ಬೋದು, ದಶವಿಧವಾದ ಇಂದ್ರಿಯಗಳಿರ್ಬೋದು, ದೇವತೆಗಳಿರ್ಬೋದು, ಅವರ ಶರೀರಗಳಿರ್ಬೋದು, ಈ ಎಲ್ಲ ಇಡೀ ಭೂತದ ಪಂಚಭೂತದ ವಿಕಾರಗಳು ಆದ ಪದಾರ್ಥಗಳಿರ್ಬೋದು, ಎಲ್ಲ ದೇವತೆಗಳು ಇರ್ಬೋದು, ಇವರೆಲ್ಲರೂ ಕೂಡ ಏನು? ಅಧಃ. ಇವರೆಲ್ಲ ಮೂಲನಾಗಿರತಕ್ಕಂಥ ಭಗವಂತನಿಗಿಂತ ನಿಕೃಷ್ಟರಾದವರು, ಅಸ್ವತಂತ್ರರಾದವರು. ಆದ್ದರಿಂದ ಊರ್ಧ್ವ ಮೂಲಂ ಅಧಃಶಾಖಂ ಅಂತ ಇವರೆಲ್ಲ ಶಾಖೆ ಸ್ಥಾನದಲ್ಲಿರೋರು. ಮೂಲ ಭಗವಂತ. ಪ್ರಕೃತಿಯಿಂದ ಸತ್ವಗುಣ, ರಜೋಗುಣ, ತಮೋಗುಣಗಳು ಬೇರುಗಳು. ಆನಂತರದಲ್ಲಿ
ಮಹತ್ತತ್ವ, ಅಹಂಕಾರ ತತ್ವ ಇವುಗಳೇ ಎಲ್ಲ ಅದಶಾಖಂ ಅಂದರು. ಶಾಖ ಅಂದರೆ ಭೂತಗಳು, ಪಂಚಮಹಾಭೂತಗಳು ಇದೆಲ್ಲ ಊರ್ಧ್ವಮೂಲಂ ಅದಶಾಖಂ ಅಂತಂದರು. ಆದರೂ ಇದು ಬ್ರಹ್ಮಾಂಡ ತತ್ವ ಇದೆಯಲ್ಲ, ಇದು ಯಾವಾಗಲೂ ಇದು ಪ್ರವಾಹತಃ ನಿತ್ಯ ಅಷ್ಟೇ. ಇದು ಅನಾದಿ ನಿತ್ಯವಾದದ್ದು ಪ್ರವಾಹತಃ, ಪ್ರವಾಹ ಹರ್ಕೊಂಡೋದಂತೆ ಇದು ನಿರಂತರವಾಗಿ ಈ ಸಂಸಾರ ಅನ್ನೋ ಪ್ರವಾಹ ಹರ್ಕೊಂಡು ಹೋಗ್ತಾನೇ ಇರುತ್ತೆ. ಆದ್ದರಿಂದ ಇದು ಅವ್ಯಯ ಅಂತಂದರು. ಇದೇ ಬ್ರಹ್ಮಾಂಡದ ಒಳಗಡೆ ನಮ್ಮನ್ನು ಉದ್ಧಾರ ಮಾಡೋಕ್ಕೋಸ್ಕರ ಇರೋವಂಥದ್ದು ಯಾವುದಪ್ಪ ಅಂದರೆ, ಹಣ್ಣನ್ನು ತಂದುಕೊಡೋದು ಯಾವುದು ನಮಗೆ? ಎಲೆಗಳು. ಎಲೆಗಳೇ ಹುಟ್ಟದೇ ಹೋದರೆ ಒಂದು ವೃಕ್ಷದಲ್ಲಿ ಮುಂದೆ ಹಣ್ಣೆಲ್ಲಾಗತ್ತೆ? ಆಗಲ್ಲ. ಆದ್ದರಿಂದ ನಹಿ ಕದಾಚಿದಪಿ ಅಜಾತೆ ಪರ್ಣೆ ಫಲೋತ್ಪತ್ತಿ ಅಂತಾರೆ. ಯಾವತ್ತು ಎಲೆಗಳೇ ಹುಟ್ಟಲಿಲ್ಲ ಒಂದು ಗಿಡದಲ್ಲಿ, ಒಂದು ಗಿಡ ಹಾಕಿದ್ವಿ, ಹಿಂಗೆ ಬಂತು, ಫಸ್ಟ್ ಎಲೆಗಳು ಬಂದುಬಿಡುತ್ತು, ಅಲ್ಲಿ ಚಿಗುರು ಬಂತು, ಎಲೆಗಳು ಬಂತು. ಎಲೆಗಳೇ ಬರಲಿಲ್ಲ ಅಂದರೆ ಅದು ಒಣಗೋಯ್ತು ಅಂತ ಅರ್ಥ. ಆ ಎಲೆಗಳೇನು ಮಾಡುತ್ತೆ ಅಂದರೆ, ಎಲೆಗಳು ಚೆನ್ನಾಗಿ ಬರ್ತಾ 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 ಮುಂದೆ ಹೂ ಬಿಡುತ್ತೆ, ಹಣ್ಣು ಬರುತ್ತೆ. ಹಾಗಾದರೆ ಆ ಫಲ ಬರಬೇಕಾದ್ರೆ ಮೂಲ ಕಾರಣವಾದದ್ದು ಎಲೆಗಳು. ಆದ್ದರಿಂದ ಇಡೀ ಈ ಸಂಸಾರ ಅನ್ನೋ ವೃಕ್ಷದಲ್ಲೇ, ಬ್ರಹ್ಮಾಂಡ ಎನ್ನೋ ಸಂಸಾರದ ಒಳಗಡೆ ಎಲೆಗಳಂತೆ ಇರೋದು ಯಾವುದು? ವೇದಗಳು. ಆ ವೇದಗಳು ಅನ್ನೋ ಎಲೆಗಳು ಇರೋದರಿಂದಲೇ ಮುಂದೆ ನಮಗೆ ಮೋಕ್ಷ, ಕಾಮ ಮೋಕ್ಷ ಅನ್ನೋ ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ 4 ವಿಧವಾದ ಪುರುಷಾರ್ಥದಲ್ಲಿ ನಾವು ಅನುಭವಿಸೋದು ಕಾಮವನ್ನು ಮತ್ತು ಮೋಕ್ಷವನ್ನು. ಈ ಲೋಕದಲ್ಲೂ ಕಾಮವನ್ನು ಅನುಭವಿಸ್ತೇವೆ, ಆ ನಂತರದಲ್ಲಿ ಮೋಕ್ಷವನ್ನು ಪರಲೋಕಕ್ಕೆ ಅಂದರೆ ಈ ದೇಹತ್ಯಾಗ ನಂತರದಲ್ಲಿ ಅಂತಿಮವಾದ ಮೋಕ್ಷ ಫಲ ಏನಿದೆ ಅದನ್ನು ಪಡಿತೇವೆ. ಅದು ಪಡೆಯೋದಕ್ಕೂ ಮೂಲ ಕಾರಣವಾದದ್ದು ಯಾವುದು ಅಂದರೆ ಈ ವೇದಗಳೇ. ಆದ್ದರಿಂದ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸ ವೇದವಿತು. ಯಾರು ಈ ಬ್ರಹ್ಮಾಂಡ ಎಂಬ ವೃಕ್ಷವನ್ನು ಸರಿಯಾಗಿ ತಿಳ್ಕೊಳ್ತಾರೋ, ಅರ್ಥಾತ್ ಇದರೊಳಗಿರತಕ್ಕಂಥ ವೇದಗಳು ಇದನ್ನೆಲ್ಲ ತಿಳ್ಕೊಳ್ಬೇಕು, ಅವನೇ ವೇದಜ್ಞಾನಿ, ಅವನೇ ಭಗವಂತನ ತತ್ವಜ್ಞಾನಿ, ಅವನಿಗೆ ಮೋಕ್ಷ ದೊರಕತ್ತೆ ಅಂತ ಈ ಪ್ರಥಮ ಶ್ಲೋಕದಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಆದ್ದರಿಂದ ಅತ್ಯಂತ ಗಹನವಾದದ್ದು ಈ ಪ್ರಥಮ ಶ್ಲೋಕ. ಬೇಕಾದಷ್ಟು ವಿಪುಲವಾದ ಅರ್ಥವನ್ನು ಭಗವಂತ ಅಳವಡಿಸಿ ನಮಗೆ ಉಪದೇಶವನ್ನು ಕೊಟ್ಟ. ಶ್ರೀ ಭಗವಾನ್ ಉವಾಚ ಊರ್ಧ್ವಮೂಲಂ ಅಧಃಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸ ವೇದವಿತ್. ಅಂಥ ಊರ್ಧ್ವನಾಮಕನಾದ ಭಗವಂತನಿಗೆ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಇದೀಗ ಅದೇ ಭಗವದ್ಗೀತೆಯ 15ನೇ ಅಧ್ಯಾಯಕ್ಕೆ ಸಂಬಂಧಪಟ್ಟ ಶ್ಲೋಕಗಳ ಪಾರಾಯಣವನ್ನು ನೀವು ಒಟ್ಟಾಗಿ ಇಲ್ಲಿ ನಡೆಸುವವರಿದ್ದೇವೆ. ನಾನು ಶ್ಲೋಕಗಳ ಪಠನವನ್ನು ಮಾಡ್ತೇನೆ. ಮನೆಯಲ್ಲಿ ಕುಳಿತಂಥ ತಾವು ಕೂಡ ಪುಸ್ತಕಗಳನ್ನು ತೆರೆದಿಟ್ಟುಕೊಂಡು ನನ್ನ ತರುವಾಯ ತಾವು ಕೂಡ ಶ್ಲೋಕಗಳನ್ನು ಪಠನ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಪ್ರಾರಂಭ ಮಾಡ್ತಾ ಇದ್ದೇವೆ. ಅಥ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಪುರುಷೋತ್ತಮಯೋಗೋ ನಾಮ ಪಂಚದಶೋಧ್ಯಾಯಃ. ಶ್ರೀಭಗವಾನ್ ಉವಾಚ ಊರ್ಧ್ವಮೂಲಮಧಃಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸ ವೇದವಿತ್. ಅಧಶ್ಚೋರ್ಧ್ವಂ ಪ್ರಸೃತಾಸ್ತಸ್ಯ ಶಾಖಾಃ ಗುಣಪ್ರವೃದ್ಧಾ ವಿಷಯಪ್ರಬಲಾಃ ಅಧಶ್ಚ ಮೂಲಾನಿ
ಅನುಸಂತತಾನಿ ಕರ್ಮಾನುಬಂಧೀನಿ ಮನುಷ್ಯಲೋಕೆ ನ ರೂಪಮಸ್ಯೇಹ ತಥೋಪಲಭ್ಯತೆ ನಂತೋ ನ ಚಾದಿಃ ನ ಚ ಸಂಪ್ರತಿಷ್ಠಾ ಅಶ್ವತ್ಥಮೇನಂ ಸುವಿರೂಢಮೂಲಂ ಅಸಂಗಶಸ್ತ್ರೇಣ ದೃಢೇನ ಛಿತ್ವಾ ತತಃ ಪದಂ ತತ್ಪರಿಮಾರ್ಗಿತವ್ಯಂ ಯಸ್ಮಿನ್ ಗತಾ ನ ನಿವರ್ತಂತಿ ಭೂಯಃ ತಮೇವ ಚಾದ್ಯಂ ಪುರುಷಂ ಪ್ರಪದ್ಯೆ ಯತಃ ಪ್ರವೃತ್ತಿಃ ಪ್ರಸೃತಾ ಪುರಾಣಿ ನಿರ್ಮಾಣಮೋಹ ಜಿತಸಂಗದೋಷಾಃ ಅಧ್ಯಾತ್ಮನಿತ್ಯಾ ವಿನಿವೃತ್ತಕಾಮಾಃ ದ್ವಂದ್ವೈರ್ವಿಮುಕ್ತಾಃ ಸುಖದುಃಖಸಂಜ್ಞೈಃ ಗಚ್ಚನ್ತ್ಯಮೂಢಾಃ ಪದಮವ್ಯಯಂ ತತ್ ನ ತದ್ಭಾಸಯತೆ ಸೂರ್ಯೋ ನ ಶಶಾಂಕೋ ನ ಪಾವಕಃ ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮಂ ಮಮ ಮಮೈವಾಂಶೋ ಜೀವಲೋಕೆ ಜೀವಭೂತಃ ಸನಾತನಃ ಮನಶ್ಚಷ್ಟಾನೀಂದ್ರಿಯಾಣಿ ಪ್ರಕೃತಿಸ್ಥಾನಿ ಕರ್ಷತಿ ಶರೀರಂ ಯದವಾಪ್ನೋತಿ ಯಚ್ಚಾಪ್ಯುತ್ಕ್ರಾಮತೀಶ್ವರಃ ಗೃಹೀತ್ವೈತಾನಿ ಸಂಯಾತಿ ವಾಯುರ್ಗಂಧಾನಿ ವಾಶಯಾತ್ ಶ್ರೋತ್ರಂ ಚಕ್ಷುಸ್ಪರ್ಶನಂಚ ರಸನಂ ಘ್ರಾಣಮೇವ ಚ ಅಧಿಷ್ಠಾಯ ಮನಶ್ಚಾಯಂ ವಿಷಯಾನ್ ಉಪಸೇವತೆ ಉತ್ಕ್ರಾಮಂತಂ ಸ್ಥಿತಂ ವಾಪಿ ಭುಂಜಾನಂ ವಾ ಗುಣಾನ್ವಿತಂ ವಿಮೂಢಾನಾನುಪಶ್ಯಂತಿ ಪಶ್ಯಂತಿ ಜ್ಞಾನಚಕ್ಷುಷಃ ಯತಂತೋ ಯೋಗಿನಶ್ಚೈನಂ ಪಶ್ಯಂತ್ಯಾತ್ಮನ್ಯವಸ್ಥಿತಂ ಯತಂತೋಪ್ಯಕೃತಾತ್ಮಾನಃ ನೈನಂ ಪಶ್ಯಂತ್ಯಚೇತಸಃ ಯದಾದಿತ್ಯಗತಂ ತೇಜಃ ಜಗದ್ಭಾಸಯತೆಖಿಲಂ ಯಚ್ಚಂದ್ರಮಸಿ ಯಚ್ಚಾಗ್ನೌ ತತ್ತೇಜೋ ವಿದ್ಧಿ ಮಾಮಕಂ ಗಾಮಾವಿಶ್ಯ ಚ ಭೂತಾನಿ
भूतानि धारयाम्यहमोजसा धारयाम्यहमोजसा पुष्णामि चौषधीः सर्वाः पुष्णामि चौषधीः सर्वाः सोमो भूत्वा रसात्मकः सोमो भूत्वा रसात्मकः अहं वैश्वानरो भूत्वा अहं वैश्वानरो भूत्वा प्राणिनां देहमाश्रितः प्राणिनां देहमाश्रितः प्राणापानसमायुक्तः प्राणापानसमायुक्तः पचाम्यन्नं चतुर्विधम् पचाम्यन्नं चतुर्विधम् सर्वस्य चाहं सर्वस्य चाहं हृदि सन्निविष्टः हृदि सन्निविष्टः मत्तस्मृतिः मत्तस्मृतिः ज्ञानमपोहनं च ज्ञानमपोहनं च वेदैश्च सर्वैः वेदैश्च सर्वैः अहमेव वेद्यः अहमेव वेद्यः वेदान्तकृत् वेदान्तकृत् वेदविदेव चाहम् वेदविदेव चाहम् द्वाविमौ पुरुषौ लोके द्वाविमौ पुरुषौ लोके क्षरश्चाक्षर एव च क्षरश्चाक्षर एव च क्षरः सर्वाणि भूतानि क्षरः सर्वाणि भूतानि कूटस्थोऽक्षर उच्यते कूटस्थोऽक्षर उच्यते उत्तमः पुरुषस्त्वन्यः उत्तमः पुरुषस्त्वन्यः परमात्मेत्युदाहृतः परमात्मेत्युदाहृतः यो लोकत्रयमाविश्य यो लोकत्रयमाविश्य बिभर्त्यव्यय ईश्वरः विवर्तव्यय ईश्वरः यस्माक्षरमतीतोऽहम् यस्माक्षरमतीतोऽहम् अक्षरादपि चोत्तमः अक्षरादपि चोत्तमः अतोऽस्मि लोके वेदे च अतोऽस्मि लोके वेदे च प्रथितः पुरुषोत्तमः प्रथितः पुरुषोत्तमः यो मामेवमसम्मूढः यो मामेवमसम्मूढः जानाति पुरुषोत्तमम् जानाति पुरुषोत्तमम् स सर्वविद्भजति माम् स सर्वविद्भजति माम् सर्वभावेन भारत सर्वभावेन भारत इति गुह्यतमं शास्त्रम् इति गुह्यतमं शास्त्रम् इदमुक्तं मया नघ इदमुक्तं मया नघ एतद्बुद्ध्वा बुद्धिमान् स्यात् एतद्बुद्ध्वा बुद्धिमान् स्यात् कृतकृत्यश्च भारत कृतकृत्यश्च भारत इति श्रीमद्भगवद्गीतासु इति श्रीमद्भगवद्गीतासु उपनिषत्सु उपनिषत्सु ब्रह्मविद्यायां ब्रह्मविद्यायां योगशास्त्रे योगशास्त्रे श्रीकृष्णार्जुनसंवादे श्रीकृष्णार्जुनसंवादे पुरुषोत्तमयोगो नाम पुरुषोत्तमयोगो नाम पञ्चदशोऽध्यायः पञ्चदशोऽध्यायः यत्र योगेश्वरः कृष्णो यत्र योगेश्वर कृष्णो यत्र पार्थो धनुर्धरः यत्र पार्थो धनुर्धरः तत्र श्रीर्विजयो भूतिः तत्र श्रीविजयो भूतिः ध्रुवा नीतिर्मतिर्मम ಧ್ರುವ ನೀತಿರ್ಮತಿರ್ಮಮ ನಮ್ಮಿಂದ ಉಂಟಾದ ಸಮಸ್ತ ವಿಧವಾದ ಪಾಪಗಳನ್ನು ಪರಿಹಾರ ಮಾಡುವಂಥ ಭಗವಂತನಲ್ಲಿ ಕ್ಷಮೆಯನ್ನು ಕೋರೋಣ. ಜೊತೆಗೆ ಭಗವಂತನಿಗೆ ಸಮರ್ಪಣೆಯನ್ನು ಮಾಡೋಣ. ಸಮಗ್ರವಾದ ಲೋಕಕ್ಕೆ ಕ್ಷೇಮವನ್ನು ಪ್ರಾರ್ಥನೆ ಮಾಡ್ತಾ ಆ ಶ್ರೀನಿವಾಸನ ಚರಣಾರವಿಂದಗಳಿಗೆ ನಾವು ಶರಣಾಗೋಣ. ಯದಕ್ಷರಪದಭ್ರಷ್ಟಂ ಯದಕ್ಷರಪದಭ್ರಷ್ಟಂ ಮಾತ್ರಾಹೀನಂಚ ಯದ್ಭವೇತ್ ಮಾತ್ರಾಹೀನಂ ಚ ಯದ್ಭವೇತ್ ತತ್ಸರ್ವಂ ಕ್ಷಮ್ಯತಾಂ ದೇವ ತತ್ಸರ್ವಂ ಕ್ಷಮ್ಯತಾಂ ದೇವ
ನಾರಾಯಣ ನಮೋಸ್ತುತೇ. ನಾರಾಯಣ ನಮೋಸ್ತುತೇ. ಕರಗಳನ್ನು ಜೋಡಿಸಿ ಭಗವಂತನಿಗೆ ಸಮರ್ಪಣೆ ಮಾಡ್ತಾ ಇದ್ದೇವೆ. ಕಾಯೇನ ವಾಚಾ ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತಿ ಸ್ವಭಾವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಸಕಲಂ ಪರಸ್ಮೈ ನಾರಾಯಣಾಯೇತಿ ನಾರಾಯಣಾಯೇತಿ ಸಮರ್ಪಯಾಮಿ. ಸಮರ್ಪಯಾಮಿ. ಸರ್ವೇ ಭವಂತು ಸುಖಿನಃ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಶ್ರಿಯಃ ಕಾಂತಾಯ ಕಲ್ಯಾಣ ಶ್ರಿಯಕಾಂತಾಯ ಕಲ್ಯಾಣ ನಿಧಯೇ ನಿಧಯೇ ಅರ್ಥಿನಾಂ ನಿಧಯೇ ನಿಧಯೇ ಅರ್ಥಿನಾಂ ಶ್ರೀವೆಂಕಟನಿವಾಸಾಯ ಶ್ರೀವೆಂಕಟನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಶ್ರೀನಿವಾಸಾಯ